ಹುಟ್ಟಿದ ಊರಿಗೆ ಆದರ ನನ್ನ ಗಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟರ ಮಾಡತಿ ಸಂಸಾರ ನಿನ್ನ ಸಲವಾಗಿ ತಂದೆ ತಾಯಿಂದ ಗಿದಿನ ದೂರ ಮತ್ತೆ ಬೇರೆ ನಿನ್ನ ಫೋನ್ ನಂಬರ್ ಕೊಟ್ಟ ಬರ್ತಿತ್ರಿ ಪುಣ್ಯ ನೀ ಬಂದಿ ಅಂತ ಓಡಿ ಬನ್ಯ ಲಾವಣ್ಯ ಲಾವಣ್ಯ ಮುಂದಿನ ಬರಂಗಿಲ್ಲ ಬಿಡಿ ಕ್ಲಾಪ್ಸ್ ಹಾಕ್ರಲ್ಲ ಜೋಡಿ ಜೋಡಿ ಇದಂದ್ರೆ ಅಲ್ಲಿ ಒಂದು ತಗದು ಇಡಬೇಕಿತ್ತ ನೀನು ತೆಗೆದಿಲ್ಲ ಹಾಂ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಸಿದ್ಧಗಂಗಾ ಮಠದಿಂದ ಅಲ್ಲಿ ಎಲ್ಲ ಪ್ಲೇಸ್ ನೋಡಿ ಆದ ನಂತರ ನೆಕ್ಸ್ಟ್ ನಾವು ಬಂದಿದ್ದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ. ಸೊ ಈಗ ಇಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೊಂಟಿದ್ದು. ದೇವ್ರ ಗುಡಿ ಚಂದ ಇತ್ತು ಮತ್ತು ಸ್ವಚ್ಛತೆ ಭಾಳ ಇಟ್ಟಿರು, ಎಲ್ಲನೂ ಕ್ಲೀನ್ ನೀಟ್ನೆಸ್ ಆಗಿತ್ತು. ಸೊ ಅದೆಲ್ಲರಿಗೂ ಇಷ್ಟ ಆಯಿತು. ಮತ್ತು ಈಗ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಥರ ಎಂಟ್ರೆನ್ಸ್ ಇತ್ತು. ಇಲ್ಲಿ ಹೋಗಬೇಕಾದ್ರೆ ಸೈಡ್ ಕುದುರೆ ತೊಗೊಂಡು ನಿಂತಿರು ಹಾರ್ಸ್ ರೈಡಿಂಗ. ಒಂದು ಪರ್ಸನ್ಗೆ 50 ರೂಪಾಯಿ, ಸಾರಿ 100 ರೂಪೀಸ್ ಇತ್ತು ಒಬ್ಬೊಬ್ರಿಗೆ. ನಮ್ಮ ಸಾನು ರಿಷಿ ಇದನ್ನು ನೋಡಿದ ತಕ್ಷಣ ನಾವು ಕುದುರೆ ಮ್ಯಾಗ ಕುಂಡೋನ್ರಿ ಅಂತ ಅನ್ನತ್ತಿರು. ನಾವೊಂದು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ತೊಗೊಂಡು ಬರೋಣ್ರಿ, ಆಮೇಲೆ ಕುಡ್ರಾಕ್ ಬರ್ತೈತಿ ಅಂತಂದು. ನಾವು ಬರೋತನ ಅಂದ್ರೆ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಮತ್ತು ಮಧ್ಯಾಹ್ನಕ್ಕೆ ಡೋರ್ ದರ್ಶನ ಕ್ಲೋಸ್ ಮಾಡೋರಿದ್ರು. ಹಾಗಾಗಿ ಸ್ವಲ್ಪ ಜಲ್ದಿ ಹೋಗೋನು ಅಂತಂದು ಲಘು ಹೊಂಟಿದ್ದು. ಅಲ್ಲಿಂದ ಇಲ್ಲಿಗೆ ದೇವ್ರ ದರ್ಶನಕ್ಕಂತಾರೆ ಬಂದಿರ್ತೀವಿ. ಮತ್ತು ಅಷ್ಟು ದೂರಿಂದ ಬಂದ ದೇವ್ರ ದರ್ಶನ ಸಿಗಲಿಲ್ಲ ಅಂದ್ರೆ ಮತ್ತು ಬೇಜಾರಾಗ್ತೈತಿ ಅಂತಂದು ಫಸ್ಟ್ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತಂದು ಲಘು ಹೊಂಟಿದ್ದು. ಮತ್ತು ಅಲ್ಲಿರೋರು ಎಲ್ಲರೂ ಲಾಸ್ಟ್ 1ರಿಂದ 1:30 ಏನು ಟೈಮ್ ಇರ್ತೈತಿ ಅಲ್ಲಿ ಪಟ ಎಲ್ಲರೂ ಬಿಡ್ತಿರ್ತಾರು, ಬರ್ರಿ ಲಘು ಅಂತಂದು. ಸೊ ಈಗ ನಾವೆಲ್ಲರೂ ದೇವ್ರ ದರ್ಶನಕ್ಕೆ ಹೊಂಟಿದ್ದು. ದೇವ್ರ ದರ್ಶನ ಎಲ್ಲ ಚಲೋ ತಂಗೆ ಆಯಿತು. ಇನ್ನು ನೆಕ್ಸ್ಟ್ ಪ್ರಸಾದ ಐತಿ ಅಂತ ಹೇಳಿರು. ಹಾಗಾಗಿ ಮಧ್ಯಾಹ್ನ ಊಟದ ಟೈಮು ಆಗಿತ್ತು. ಎಲ್ಲರೂ ಇಲ್ಲೇ ಪ್ರಸಾದ ಮಾಡ್ಕೊಂಡು ಹೊರಗೆ ಮತ್ತು ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತಂದು ಎಲ್ಲರೂ ಈಗ ಪ್ರಸಾದ ತೊಗೊಳಕ್ಕೆ ಪ್ರಸಾದ ಕಡೆ ಹೊಂಟಿದ್ದು. ನಾವು ದೇವ್ರ ದರ್ಶನ ತೊಗೊಂಡು 10 ನಿಮಿಷಕ್ಕಂದ್ರೆ ಇದು ದರ್ಶನನ ಕ್ಲೋಸ್ ಮಾಡಿದ್ರು. ನಾವೆಲ್ಲರೊಂದು ನಮ್ಮದು ಪುಣ್ಯ ಚಲೋ ಸಿಕ್ಕೈತಿ. ಟೈಮಿಂಗ ಬಂದ ತಕ್ಷಣ ದೇವ್ರ ದರ್ಶನ ಆಯಿತು. ಇಲ್ಲ ಆಯ್ತಂದ್ರೆ ಜಸ್ಟ್ ಸ್ವಲ್ಪದ್ರಾಗ ಮಿಸ್ ಆಗ್ತಿತ್ತು ಅಂತ ಅನ್ನಕಡಿದ್ದು. ಈಗ ಅದನ್ನೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಿಗೆ ಊಟಕ್ಕೆ ಹೋಗೋಣ್ರಿ ಅಂತಂದು ಪ್ರಸಾದ ಕಡೆ ಹೊಂಟಿದ್ದು ಎಲ್ಲರೂ. ಯಡಿಯೂರದಿಂದ ನೆಕ್ಸ್ಟ್ ಯಾವ ಊರಿಗೆ ಹೋದು, ಯಾವ ಪ್ಲೇಸಿಗೆ ಹೋದು, ಏನೇನು ಮಾಡಿದ್ದು ಅನ್ನೋದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ. ಸೊ ಇದೇ ರೀತಿ ನಮ್ಮ ವೀಡಿಯೋಗಳನ್ನು ಎಲ್ಲರೂ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.
ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್.